ನೋಡಿ ಇದು ಪೊಲೀಸ್ ಲೈಟ್. ನಮ್ಮ ಪ್ರೈಸ್ ಕಂಪೇರ್ ಮಾಡಿ ಅಲ್ಲಿ PPF ಮಾಡಿದ್ದೀವಿ 200 ಮೈಕ್ರಾನ್ ಗಾರ್ವಾರೆ. ವೆಲ್ಕಮ್ ಟು VSKC ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ನಾವೊಂದು ಥಾರ್ ತೊಗೊಂಡಿದ್ದೀವಿ ಅಂತ, ಥಾರ್ ರಾಕ್ಸ್ X7L ಮಾಡೆಲ್. ಈಗ ಅದಕ್ಕೆ ನಾವು ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದೀವಿ. ನೀವು ನೋಡಿ ಯಾವ ಥರ ಆಕ್ಸೆಸರೀಸ್ ಹಾಕ್ಸಿದ್ದೀವಿ ಅಂತ. ಆ್ಯಂಡ್ ಇದು ಫ್ಲಾಶಿಂಗ್ ಲೈಟ್. ಇದು ನೋಡಿ, ಇದು ಪೊಲೀಸ್ ಲೈಟ್, ಬ್ಲೂ ಆ್ಯಂಡ್ ರೆಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ವರ್ಕ್. ನೋಡಿ, ಥಾರ್ ರಾಕ್ಸ್ ಲುಕ್ಕೇ ತುಂಬ ಚೇಂಜ್ ಆಗಿಬಿಟ್ಟಿದೆ ಇದರಿಂದ. ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ವರ್ಕ್ ಎಲ್ಲ ಇವರು. ನನ್ನ ಫಿನಿಶಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. PPFದು ನೋಡ್ತಿರ್ಬೇಕು ನೀವು, ಗಾಡಿ ಎಷ್ಟು ಶೈನಿಂಗ್ ಹೊಡಿತಿದೆ ಅಂತ. ಎಲ್ಲಿ ಬೇಕಾದ್ರೆ ನೋಡಿ, ಡೋರ್ಗೆ ಎಲ್ಲ ಸರ್ವಿಸ್ ಕ್ಲೀನಾಗಿ ಮಾಡ್ತಿದ್ದಾರೆ. ಇದು ಬಂದು ಆರಾ ಕಾರ್ ಸ್ಪಾ ಅಂತ, ಕಾರ್ ಸ್ಪಾ ಅಂತ. ಸೊ ಕಾರ್ದು ಇಲ್ಲೆಲ್ಲ ವಾಷಿಂಗ್ ಆಗ್ತಿರುತ್ತೆ. ಮತ್ತು ಅವ್ರದ್ದು ಇಲ್ಲಿ ಕೆಫೆ ಒಂದಿದೆ. ಕೆಫೆಯಲ್ಲಿ ಕಾಫೀಸ್ ಮತ್ತು ಅದು ಇದು ಸಿಗ್ತಿರುತ್ತೆ. ಈ ಕೆಫೆ ಹೆಸರು ಒಂದು ಗಪ್ಚುಪ್ ಹಿಂದಿಯಲ್ಲಿದ್ದು, ಅದಕ್ಕೆ ಬರಲಿಕ್ಕೆ ಇಲ್ಲ. ಇದು ಅವ್ರದ್ದು ಕಾಫಿ ಎಲ್ಲ ಮಾಡ್ತಿರ್ತಾರೆ, ಎಲ್ಲರೂ ತಿಂತಿದ್ದಾರೆ ಕೆಫೆಟೇರಿಯಲ್ಲಿ. ಇವರೇ ನೋಡಿ, ಕಾರ್ ಓನರ್ ಬರ್ತಿದ್ದಾರೆ, ಸುರೇಶ್ ಅಂತ. ಇವರೇ ಶೋರೂಮ್ ಓನರ್. ಹಲೋ. ಸೊ ಇವರೇ ನಮ್ಮ ಕಾರ್ನ ಎಲ್ಲ ಒಂದು ಕಡೆಯಿಂದ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮದು HSR ಅಲ್ಲಿ ಇದೆ. HSR ಅಲ್ಲಿ ಅವರೇ ಅಂತ ಹೆಸರು ಇದೆ. ಸೊ ವಾಟ್ ವಿ ಡೂ ಈಸ್, ನಾವು A to Z ಕಾರ್ ಕೇರ್ ಎಲ್ಲ A to Z PPF, ಸೆರಮಿಕ್ ಕೋಟಿಂಗ್, ಗ್ರಫೈನ್ ಕೋಟಿಂಗ್, ಟೆಫ್ಲಾನ್ ಕೋಟಿಂಗ್ ಮತ್ತು ಪ್ಲಾಸ್ಟಿಕ್ ಟ್ರಿಮ್ ಎಲ್ಲ A to Z ಕೆಲಸ ಮಾಡ್ತೀವಿ. ಮತ್ತು ಜನರಲ್ ಸರ್ವಿಸು ಇದೆ. ಯಾರು ಮಾರ್ಕೆಟಲ್ಲಿ ಕೊಡೋನೇ ಇದ್ದಿಲ್ಲ. ನಮ್ಮ ಪ್ರೈಸ್ ಕಂಪೇರ್ ಮಾಡಿ ನೋಡಿ ಹೆಂಗಿರುತ್ತೆ, ಏನಿರುತ್ತೆ. ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ PPF ಸಜೆಷನ್ನು ಬೆಸ್ಟ್ ಕೊಡ್ತೀವಿ. ಯಾರು PPF ಹಾಕ್ತೀನಿ ಅಂತ ಲೆಸ್ ಅಮೌಂಟ್ ಹೇಳ್ತವ್ರೆ, ಆಮೇಲೆ ಲ್ಯಾಮಿನೇಷನ್ನು, ವಿನೈಲು ಆ ಐಟಮ್ ಹಾಕ್ತವ್ರೆ, ಅದು ನನ್ನ ಗಾಡಿ ಡ್ಯಾಮೇಜ್ ಆಗುತ್ತೆ, ವೇಸ್ಟ್ ಅದು 1 ಇಯರ್ ಆಮೇಲೆ 6 ಮಂತ್ಸ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಹಾಕವ್ರೆ ಏನು ಹಾಕಿಲ್ಲ. ನಾವು ಕೆಲಸ ಮಾಡಿದ್ರೆ ಜವಾಬ್ದಾರಿ ತೊಗೊಳ್ಬೇಕು ಮೇನ್, ರೈಟ್. ಅವರು ಒಂದು 26-30 ಲ್ಯಾಕ್ಸ್ ಹಾಕಿ ಅಷ್ಟು ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಪ್ ಮಾಡವ್ರೆ. ಆದಮೇಲೆ ನಾವು ಕೇರ್ ಮಾಡಿಲ್ಲ ಅಂದರೆ ವೇಸ್ಟ್ ಅದು. ಅದಕ್ಕೆ ಅದು ಮೇನ್ ಮೇಂಟೆನೆನ್ಸ್. ಬ್ಲ್ಯಾಕ್ ಕಾರಲ್ಲಿ PPF ಮಾಡಲೇಬೇಕು. ಬ್ಲ್ಯಾಕು, ವೈಟು ಮತ್ತು ರೆಡ್ ಕಾರ್. ಆ ಕಲರ್ ಏನಾಗುತ್ತೆ, ಸ್ವಲ್ಪ ಡಸ್ಟ್ ಇದ್ರೂ ನಮಗೆ ಕಾಣುತ್ತೆ. ಈಗ ಎಷ್ಟು ಕ್ಲೀನಾಗಿ ನೀಟ್ ಕಾಣ್ತಾ ಇದೆ. ಸ್ಕ್ರ್ಯಾಚಸ್ ಎಲ್ಲ ಬಂದರೂ ನಾವು ಅದು ಹೀಲ್ ಮಾಡ್ಬೋದು, ಮತ್ತು ರೀಸೇಲ್ ವ್ಯಾಲ್ಯೂನೂ ಇನ್ಕ್ರೀಸ್ ಆಗುತ್ತೆ. PPF ಆಗಿಲ್ಲ, ಸ್ಕ್ರ್ಯಾಚಸ್ ಬಂದರೆ ತಿರ್ಗಿ ರೀಪೇಂಟ್ ಮಾಡಿದ್ರೆ ರೀಸೇಲ್ ವ್ಯಾಲ್ಯೂ ಹೋಗುತ್ತೆ, 1 to 1.5 ಲ್ಯಾಕ್ ಹೋಗುತ್ತೆ. ಮತ್ತು ಮೇಂಟೆನೆನ್ಸಲ್ಲಿನೂ ತುಂಬ ಕಷ್ಟ. ದಿವಸಕ್ಕೆ 2 ಸತಿ 3 ಸತಿ ವಾಶ್ ಮಾಡಲೇಬೇಕು, ಕ್ಲೀನ್ ಮಾಡಲೇಬೇಕು. ಅದಕ್ಕಿಂತ ಚೆನ್ನಾಗಿ PPF ಮಾಡಿದ್ರೆ ಬೆಸ್ಟು. ಸೆರಮಿಕ್ ಕೋಟಿಂಗ್ ಸೆಕೆಂಡ್ ಆಪ್ಷನ್, ಲೈಕ್ ಇಟ್ಸ್ ಜಸ್ಟ್ ಎನ್ ಲೇಯರ್. ಅದೇನಾಗುತ್ತೆ, ಜಸ್ಟ್ ಎನ್ ಗ್ಲಾಸ್ ಲೇಯರ್ ಬರುತ್ತೆ. 10 ಮೈಕ್ರಾನ್, ಇದು 200 ಮೈಕ್ರಾನ್, 8 ಇಯರ್ಸ್ ಬರುತ್ತೆ. ಅದು 3 ಇಯರ್ಸ್ 4 ಇಯರ್ಸ್ ಬರುತ್ತೆ, 5 ಇಯರ್ಸ್ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ಅದು ಮೇಂಟೆನೆನ್ಸ್ ಮಾಡಬೇಕು ವರ್ಷಕ್ಕೆ. ಅದು ಮೇಂಟೆನೆನ್ಸ್ ಮೇಲೂ ತುಂಬ ಹೋಗುತ್ತೆ. ಸ್ಕ್ರ್ಯಾಚಸ್ಸು ಬರೋಲ್ಲ, ಸೋಲ್ ಮಾರ್ಕ್ಸ್ ಬರೋಲ್ಲ, ಮತ್ತು ವಾಟರು ಸ್ಟೇ ಆಗೋಲ್ಲ ಇದರಲ್ಲಿ. PPFನಲ್ಲಿ ಅದು ಬೆಸ್ಟ್ ಪಾರ್ಟ್. ಮತ್ತು ಸ್ಕ್ರ್ಯಾಚಸ್ ಏನು ಬಂದರೆ ನಾವು ಜಸ್ಟ್ ಆ ಪಾರ್ಟ್ದು PPF ರಿಮೂವ್ ಮಾಡಿ ರೀಪ್ಲೇಸ್ ಮಾಡ್ಬೋದು, ಅದು ಕಮ್ಮಿ ಬಜೆಟಲ್ಲಿ. ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಮೋಸ್ಟ್ಲಿ ಮಾಡಬೇಕು. ಏನು ನಮ್ಮ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಅದು ತಗೊಳ್ಳಲ್ಲ ಜಾಸ್ತಿ. ನೋಡಿ ಏನಿದೆ, ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಗಾರ್ವಾರೆ ಇದೆ, 3M ಇದೆ ನಮ್ಮ ಪಕ್ಕ ಅಲ್ಟ್ರಾ ವೈಲೆಂಟ್ ಇದೆ, ಮತ್ತು ಗ್ಲೈಸಿಯೋನ್ ಇದೆ. ತುಂಬ ಮೆನಿ ಕೈಂಡ್ಸ್ ಆಫ್ ರೇಂಜ್ ಇದೆ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಏನು ಬೇಕು ನಿಮಗೆ, ಎಷ್ಟು ವರ್ಷದ್ದು ಬೇಕು, ಏನು ಮೈಕ್ರಾನ್ಸು ಬೇಕು, ಎಲ್ಲ ಸಿಗುತ್ತೆ. ಆದರೆ ನಾವು ಬೆಸ್ಟ್ ಕೊಡ್ತೀವಿ, ಮತ್ತು ಪ್ರೈಸು ಬೆಸ್ಟ್ ಕೊಡ್ತೀವಿ, ಕೆಲಸನೂ ಬೆಸ್ಟ್ ಕೊಡ್ತೀವಿ. ಅದಾದಮೇಲೆ ನಿಮ್ಮ ಮೇಲೆ ನೀವೇನು ಹೇಳ್ತೀರಾ ಅದು ಮಾಡ್ಬೋದು ಅಷ್ಟೆ. ಇದರಲ್ಲಿ PPF ಮಾಡಿದ್ದೀವಿ 200 ಮೈಕ್ರಾನ್ ಗಾರ್ವಾರೆದು. ಓಕೆ, ಸೊ ಗಾರ್ವಾರೆ PPF ಮಾಡಿ ಇದ್ಮೇಲೆ ಇದು ಪ್ಲಾಸ್ಟಿಕ್ ಟ್ರಿಮ್ ಏನಾಗುತ್ತೆ, ಸ್ವಲ್ಪ ಟೈಮ್ ಆಮೇಲೆ ವೈಟ್ ಪಾರ್ಟಿಕಲ್ಸ್ ಹಾಕಿ ಮತ್ತು ಕಾರ್ ವಾಶಲ್ಲಿ ಮಾಡಿ ಅದು ಡೀಸೆಲ್ ಅಪ್ಲೈ ಮಾಡ್ತಾರೆ ಅವರು. ಡೀಸೆಲ್ ಅಪ್ಲೈ ಮಾಡಿದ್ರೆ ಇದು ವೈಟ್ ಆಗುತ್ತೆ. ಅದಕ್ಕೆ ನಾವು ರೀಸ್ಟೋರ್ ಮಾಡಿದ್ದೀವಿ. ರೀಸ್ಟೋರ್ ಮಾಡಿ ಸ್ಟಾರ್ಟಿಂಗಲ್ಲಿ ಪ್ರೊಟೆಕ್ಷನ್ ಕೊಟ್ಟರೆ 200 ವಾಷಸ್ ತಕ್ಕ ಏನಾಗಲ್ಲ, ಹೆಂಗೆ ಬ್ಲ್ಯಾಕ್ ಇದೆ ಹಂಗೆ ಇರುತ್ತೆ. ಏನು ಕೆಮಿಕಲ್ ಹಾಕಿ ಏನು ತೊಂದರೆ ಇಲ್ಲ. ಆದರೆ ಶ್ಯಾಂಪು ಕೆಮಿಕಲ್ ಎಲ್ಲ ಸ್ವಲ್ಪ ಸರಿಯಾಗಿ ಆಗಬೇಕು ಅಷ್ಟೇ. ಅದಾದಮೇಲೆ ಇದು ಸ್ಟೋರೇಜ್ ಬಾಕ್ಸ್ ಹಾಕಿದ್ದೀವಿ ನಾವು, ಆಫ್ಟರ್ ಮಾರ್ಕೆಟ್ ಇದೆ. ಇದೂ ತುಂಬ ಯೂಸ್ ಬರುತ್ತೆ ನಮಗೆ, ಆಫ್ ರೋಡಿಂಗ್, ಪೆಟ್ರೋಲ್ ಇಕ್ಕಕ್ಕೆ, ಲೈಕ್ ಎನಿಥಿಂಗ್ ವಿ ಕ್ಯಾನ್ ಡೂ. ಇಟ್ಸ್ ವೆರಿ ಯೂಸ್ಫುಲ್ ಥಿಂಗ್.
And after that we have placed this tail light guard. So what happens is if someone hit like ಯಾರು ಬಂದು ಟಚ್ ಮಾಡಿದ್ರೆ ಲೈಟ್ ಮೇಲೆ ಎಫೆಕ್ಟ್ ಆಗಲ್ಲ, ಜಸ್ಟ್ ಪ್ಲಾಸ್ಟಿಕ್ ಪಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಲೈಫ್ ಸೇವ್ ಇದು ಲೈಟ್ ಏನಿರುತ್ತೆ ಸೇಫ್ ಇರುತ್ತೆ. ಈ ಕಡೆನೂ ಇದೆ, ಇದು ಲ್ಯಾಡರ್ ಇದೆ. ಲ್ಯಾಡರ್ ಇವರು ತಂದು ಹಾಕ್ಸಿರೋ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ. ಇದು ಇಂಪೋರ್ಟೆಡ್ ಲ್ಯಾಡರು. ಇಂಪೋರ್ಟೆಡ್ ಲ್ಯಾಡರ್ ಏನಾಗುತ್ತೆ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ಸೇಫ್ಟಿನೂ ಇದೆ. ಇದ್ಮೇಲೆ 50 to 60 kg ಯಾರಿದ್ದರೆ ವೆಯ್ಟು ಎದ್ಬೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಕಂಪನಿಯವರು ಇಲ್ಲ ನೋಡಬೇಕು, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವೊಂದು ರೂಪ್ ವಿ ಹ್ಯಾವ್ ಡನ್ ದಿ ಸೆರಾ ಕೋಟ್. ಸೊ ಏನಾಗುತ್ತೆ ನೋಡಿ, ಈಗ ಏನು ಶೈನ್ ಆಗ್ತಾ ಇದೆ, ಮುಂಚೆ ಅದು ಶೈನ್ ಇಲ್ಲಿಲ್ವಾ, ರೈಟ್? ಇಲ್ಲ, ನಾವು ಮಾಡಿದ್ದೀವಿ. ಇದು ಏನಾಗುತ್ತೆ, ವಾಶ್ ಎಲ್ಲ ಮಾಡಿದ್ರೆ 200 ವಾಶಸ್ ಲೈಕ್ 2 years 3 years ಅಲ್ಲಿ ನಮ್ಮದು 200 ವಾಶು ಆಗಲ್ಲ, ಫುಲ್ಲು ಒಂದು ಸೇಫ್ ಇರುತ್ತೆ. ಅದಾದಮೇಲೆ ನಾವು ಪೇಂಟಿಂಗು ಮಾಡಿದ್ದೀವಿ, ಸ್ವಲ್ಪ ಸ್ಪೋರ್ಟಿ ಲುಕ್ ಕೊಟ್ಟಿದ್ದೀವಿ. ಸ್ವಲ್ಪ ಆ ಕಡೆ ಫಿಟ್ಟಿಂಗ್ ಮಾಡಬೇಕು, ಇನ್ನು ಅದು ಪಾರ್ಟ್ ತಂದಿದ್ದೀವಿ. ಎಷ್ಟು ಡರ್ಟಿ ಇದೆ ನೋಡಿ. ಅಂಡರ್ ಚೇಸಿ ಕೋಟಿಂಗು ಮಾಡ್ತೀವಿ. ಮತ್ತು ಇದು ಗಾಡಿ ಒಳಗಡೆಯಿಂದನೂ ಕ್ಲೀನ್ ಆಗುತ್ತೆ. ಈಗ ಕಾರ್ ವಾಶ್ ಆಗ್ತಾಯಿದೆ, ನಿಮಗೆ ಐಡಿಯಾ ಬರುತ್ತೆ. ಜಾಸ್ತಿ ಜನ ಅದು ಪ್ರೆಷರಿಂದ ಕೆಲಸ ಮಾಡಲ್ಲ. ದಿಸ್ ಈಸ್ ದಿ ಸಪ್ರೇಟ್ ಪಾರ್ಟ್ ಫಾರ್ ಕಾರ್ ವಾಶ್. ಇದು ಸಪ್ರೇಟ್ ಪಾರ್ಟ್ನೇ. ಅಲ್ಲೇ PLC ಬೋರ್ಡ್ ಇದೆ, ಆಪ್ರೇಷನ್ ಸಿಸ್ಟಮ್ ಇದೆ, ಅಲ್ಲಿಂದ ಫುಲ್ ಮಷಿನ್ ಆಪ್ರೇಟ್ ಆಗುತ್ತೆ. ನಾವು ಜಸ್ಟ್ 1 ವಾಶಲ್ಲೂ ಮಾಡ್ಬೋದು, ಆದರೆ ನಾವು 2 ಸ್ಟೆಪ್ ಮಾಡ್ತಾಯಿದ್ದೀವಿ. ಒಂದು ಮಷಿನಲ್ಲಿ ವಾಶ್ ಮಾಡ್ತಾಯಿದ್ದೀವಿ, ತಿರ್ಗಾ ಫೋಮ್ ಹೊಡಿ ಇದು ಫೋಮಿಂದ ನಾವು ಇದು ಮಾಡ್ತಾಯಿದ್ದೀವಿ, ಕ್ಲೀನ್ ಮಾಡ್ತಾಯಿದ್ದೀವಿ ಮ್ಯಾನ್ಯುಲಿನೂ. ಅದು ಏನಾಗುತ್ತೆ, ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಿಂದ ಜಾಸ್ತಿ ಇದಿರುತ್ತೆ, ಸೇಫ್ಟಿ ಇರುತ್ತೆ. ಅಂಡರ್ ವಾಶ್ ಆಗ್ತಾಯಿದೆ. ಇದು 2000 PSI ಪ್ರೆಷರು. ಸೊ ಏನು ಡಸ್ಟ್ ಇದ್ದರೆ, ಮಣ್ಣಿದ್ದರೆ ಎಲ್ಲ ವಾಶ್ ಅಪ್ ಆಗುತ್ತೆ. ಯು ಕ್ಯಾನ್ ಫೀಲ್ ದಿ ಪ್ರೆಷರ್ ಫ್ರಮ್ ಹಿಯರ್. ಎಷ್ಟು ಪ್ರೆಷರ್ ಆಗ್ತಾ ಇದೆ ಸೈಡಿಂದ, ಎಷ್ಟು ಪ್ರೆಷರ್ ಬರ್ತಾ ಇದೆ ನೋಡಿ. ಎಷ್ಟು ಪ್ರೆಷರ್ ಬರ್ತಾ ಇದೆ ನೋಡಿ, ಎಲ್ಲಿನ ತನಕ ನೀರು ಬರ್ತಾ ಇದೆ. ಇದಕ್ಕೆ 12 ನೋಸಲ್ಸ್ ಇದೆ. ಸೊ 12 ನೋಸಲ್ಸ್ ಅಕಾರ್ಡಿಂಗ್ಲಿ ಕೊಟ್ಟವ್ರೆ. ಎಲ್ಲಿ ಡಸ್ಟ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ನಮ್ಮದು ಕಾರ್ ವಾಶ್ ಆಗುತ್ತೆ, ಅಪ್ಪರ್ ಬಾಡಿ. ಸೊ ನೋಡಿ, ಈಗ 70% ಮಣ್ಣು ಹೋಗಿ ಇದೆಲ್ಲ ಸೆನ್ಸರ್ ಮೇಲೆ ಕೆಲಸ ಆಗುತ್ತೆ. ಅಲ್ಲಿ ನಮ್ಮದು ಯಾರು ಲೇಬರ್ ಇಲ್ಲ ನೋಡಿ, ಆಟೋಮೆಟಿಕ್ ಸೆನ್ಸರಲ್ಲಿ ಕೆಲಸ ಆಗ್ತಾಯಿದೆ. ಇದು ಎನ್ವೈರನ್ಮೆಂಟಲ್ ಸೇಫು, ಜಾಸ್ತಿ ನೀರು ವೇಸ್ಟ್ ಆಗಲ್ಲ ಇದರಲ್ಲಿ. ನಾವು ಶ್ಯಾಂಪೂ ಇದರಲ್ಲೂ ಹಾಕ್ತೀವಿ. ಈಗ ಮ್ಯಾನ್ಯುಲಿ ಹಾಕ್ತಾಯಿದ್ದೀವಿ, ಜಾಸ್ತಿ ಡರ್ಟಿ ಇದೆ ವೆಹಿಕಲ್, ಅದಕ್ಕೆ ಮ್ಯಾನ್ಯುಲಿ ಹಾಕಿ ಫುಲ್ ವಾಶಪ್ ಆಗುತ್ತೆ. ತಿರ್ಗಾ ಈ ಸೈಕಲ್ ರಿಪೀಟ್ ಆಗುತ್ತೆ, 2 ಸೈಕಲ್ ಆಗುತ್ತೆ. ಒಂದು ಶ್ಯಾಂಪೂ ಮ್ಯಾನ್ಯುಲಿ ಆಗುತ್ತೆ, ಒಂದು ನಾರ್ಮಲಿ ಮಷೀನಲ್ಲಿ ಆಗುತ್ತೆ. ಸೊ ದಿಸ್ ಈಸ್ PH ನ್ಯಾಚುರಲ್ ಶ್ಯಾಂಪೂ. ಇದೇ ಯೂಸ್ ಮಾಡಬೇಕು. ನಾವು PPF ಎಲ್ಲ ಮಾಡಿದ್ರೆ ಈ ಶ್ಯಾಂಪೂ ಯೂಸ್ ಮಾಡಿದ್ರೆ ಸ್ವಲ್ಪ ಲೈಫ್ ಬರುತ್ತೆ. PPFದು ಸೆರಮಿಕ್ ಕೋಟಿಂಗ್ ಏನು ಕಾರ್ ಕೇರ್ ಮಾಡಿದ್ರೆ ಲೈಫ್ ಬರುತ್ತೆ ಗಾಡಿಯಲ್ಲಿ. ನೀರು ಹೋಗ್ತಿದೆಯಲ್ಲ, ಇಲ್ಲಿ ನೀರಿಂದ ಫಿಲ್ಟರ್ ಆಗಿ ಆಟೋಮೆಟಿಕ್ ಫಿಲ್ಟರ್ ಹೋಗಿ ಕೆಳಗಡೆ ಚೇಂಬರ್ಗೆ ಹೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಎಲ್ಲ. ಅವ್ರ ಜಿತ್ನ ಬಿ ಡಸ್ಟ್ನ ಮಣ್ಣೆಲ್ಲ ನಾವು ತಿರ್ಗಾ ಲಾಸ್ಟಲ್ಲಿ ಡ್ರೈ ಆದಮೇಲೆ ಎತ್ತಿ ಎಲ್ಲಿ ಪ್ಲ್ಯಾಂಟಿಂಗ್ ಎಲ್ಲ ಮಾಡ್ತವ್ರೆ ಅಲ್ಲಿ ಪ್ಲ್ಯಾಂಟಿಂಗ್. ಓಕೆ, ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮಾಡ್ತಿದ್ದಾರೆ. ಈ ನೀರೆಲ್ಲ ಹೋದ್ಮೇಲೆ ಮಣ್ಣು ಇರುತ್ತಲ್ಲ, ಮಣ್ಣು ತೆಗೆದು ಅವರು ಎಲ್ಲಿ ನರ್ಸರಿ ಗಿಡಗಳೆಲ್ಲ ಇರ್ತಿರ್ತಾರಲ್ಲ ಅಲ್ಲಿ ಅವ್ರು ಕೊಡ್ತಾರೆ. ನೇಚರ್ ಫ್ರೆಂಡ್ಲಿನೂ ಇದೆ ಇದು, ಮತ್ತು ವಾಟರ್ ಸೇವಿಂಗ್ ಇದೆ. ಎಲ್ಲ ಫುಲ್ ಟೆಕ್ನಾಲಜಿ ಒಂದಿಗೆ ಮಾಡ್ತಿದ್ದಾರೆ. ಈ ಥರ ನಾನು ಎಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಈ ಥರ UK ಅಲ್ಲಿ ಬಿಫೋರ್ ನೋಡಿದ್ದೆ, ಈಗ ನೋಡ್ತಿರೋದು ಬೆಂಗಳೂರಲ್ಲಿ. ಅಂದರೆ ಇವ್ರ ಹತ್ರನೇ. ವಿ ಶುಡ್ ಸೇವ್ ವಾಟರ್ ಆ್ಯಂಡ್ ಆಲ್ ರೈಟ್. ನಾವು ಬೆಂಗಳೂರಲ್ಲಿ ನೀರ್ದು ತುಂಬ ಪ್ರಾಬ್ಲಮ್ ಇದೆ. ಸೊ ಎಷ್ಟು ಸೇವ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಮತ್ತು ನಮ್ಮಿಂದ ಎಷ್ಟು ತಿರ್ಗಾ ನೇಚರ್ಗೆ ಕೊಟ್ಟರೆ ಬೆನಿಫಿಟ್ ನಾವು ಕೊಡಬೇಕು. ಯಾಕೆಂದರೆ ನಮ್ಮ ಜನ್ಮಭೂಮಿ ಕರಂಭೂಮಿ ಎಲ್ಲ ಇದೆ. ನಾವು ಅವ್ರು ಕೊಟ್ಟರೆ ಅವ್ರು ನಮ್ಗೆ ಕೊಡ್ತವ್ರೆ, ತಿರ್ಗಾ ಕೊಟ್ಟಿಲ್ಲ ಅಂದರೆ ವೇಸ್ಟ್. ಎಲ್ಲರದ್ದು ನೋಡಬೇಕು, ಫ್ಯೂಚರ್ದು ನೋಡಬೇಕು. ನಮಗೇನು ಸಿಗುತ್ತೆ
ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಇರಬೇಕು ಒಳಗಡೆಯಿಂದ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಬೀಳಿದೆ ಸರ್ವಿಸ್ ಎಲ್ಲ, ಆದರೆ ನಾವು ಏನು ಮಾಡ್ಬೋದು ಅದು ಮಾಡ್ತಾಯಿದ್ದೀವಿ. ಅಂಡರ್ ಚೇಸಿಂಗ್ ಕೋಟಿಂಗು ಮಾಡಿದ್ದೀವಿ. ಅಂಡರ್ ಚೇಸಿಂಗ್ ಕೋಟಿಂಗ್ ಅಂದರೆ ಒಂದು 3Mದು ಬೇರೆ ಬೇರೆ ಬ್ರ್ಯಾಂಡು ಬರುತ್ತೆ. ನಾವು 3M ಮಾಡಿದ್ದೀವಿ. 3M ಬ್ರ್ಯಾಂಡಲ್ಲಿ ಲೈಕ್ ಕಂಪ್ನಿಯವರು ಜಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತವ್ರೆ ಕೆಳಗಡೆ ಅಷ್ಟೇ. ಅದಕ್ಕೆ ಏನು ಸೇಫ್ಟಿ ಕೊಡೋಲ್ಲ, ಎಲ್ಲ ಓಪನ್ ಇದೆ, ಮತ್ತು ಅಲ್ಯೂಮಿನಿಯಂ ಕೋಟಿಂಗ್ ಇದೆ ಅಷ್ಟೇ. ಅದಕ್ಕೆ ನಾವು ರಬ್ಬರ್ ಕೋಟಿಂಗಿಂದ ಕವರ್ ಮಾಡ್ತೀವಿ. ಏನು ಪ್ರಾಬ್ಲಮ್ ಇದ್ದರೆ ಲೈಕ್ ಹೋಗುವಾಗ ಟಚ್ ಆದರೆ ಅದು ಡ್ಯಾಮೇಜ್ ಆಗುತ್ತೆ. ಆ ಪಾರ್ಟ್ ಡ್ಯಾಮೇಜ್ ಆದರೆ ನಿಮ್ಮ ಕಂಪನಿಯಲ್ಲಿ ಹೋದರೆ 40,000 50,000 ಅದು ಚಾರ್ಜಸ್ ಮಾಡ್ತಾರೆ ಅವರು. ಮತ್ತು ಅದು ಮೆಟಲ್ ಪಾರ್ಟ್ ಇದ್ದರೆ ಏನಾಗುತ್ತೆ, ವಾಟರ್ ಹಿಡ್ಕೊಂಡು ರೆಸ್ಟ್ ಹಿಡಿಯುತ್ತೆ. ಆ ರೆಸ್ಟ್ ಅವಾಯ್ಡ್ ಮಾಡೋಕ್ಕೆ ನಾವು ಆ ಕೋಟಿಂಗ್ ಮಾಡ್ತೀವಿ. ಸೊ ಏನಾಗುತ್ತೆ, ರೈನಿ ಸೀಸನಲ್ಲಿ ಮಳೆ ಎಲ್ಲ ಇದ್ದರೆ ಏನಾಗುತ್ತೆ, ಮಣ್ಣು ಎಲ್ಲ ಒಳಗಡೆ ಕೂಲುತ್ತೆ. ಅದಕ್ಕೆ 3 days 4 days ಸನ್ಲೈಟ್ ಏನು ಹೋಗೋಲ್ಲ, ಅದು ಹಂಗೆ ಇರುತ್ತೆ, ರೆಸ್ಟ್ ಹಿಡಿಯುತ್ತೆ. ಸೊ ಬೆನಿಫಿಟ್ ಏನಿದ್ರೆ ಆ ರೆಸ್ಟ್ ಹಿಡಿಯಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿ ವೆಹಿಕಲ್ ಇಸ್ ದಿ ಚೇಸಿ, ಅಂಡರ್ ಚೇಸಿ. ಸೊ ಅದಕ್ಕೆ ತುಂಬ ಕೇರಿಂದ ತಗೊಳ್ಬೇಕು. ಆ ಕೋಟಿಂಗ್ ಇಂಪಾರ್ಟೆಂಟ್. ಏನು ಮಾಡಿಲ್ಲ ಅಂದರೆ ಓಕೆ, ಮೇನ್ ಕೋಟಿಂಗ್, ಅಂಡರ್ ಚೇಸಿ ಕೋಟಿಂಗ್ ಇಸ್ ಇಂಪಾರ್ಟೆಂಟ್ ಫಾರ್ ಆಲ್ ದಿ ವೆಹಿಕಲ್ಸ್. ಎಲ್ಲ ವೆಹಿಕಲಲ್ಲಿ ಅಂಡರ್ ಚೇಸಿ ಕೋಟಿಂಗ್ ಮಾಡಲೇಬೇಕು. ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ಅದು 6,000 7,000 ಏನು ಬೀಳುತ್ತೆ ಫಾರ್ SUVs ಆ್ಯಂಡ್ ಬಿಗ್ ಕಾರ್ಸ್. ಮತ್ತು ಸ್ಮಾಲ್ ಕಾರ್ ಇದ್ದರೆ ನಿಮಗೆ 4,500 ಆ ಥರ ಏನು ಬೀಳುತ್ತೆ ಫಾರ್ 3M ಬ್ರ್ಯಾಂಡ್. ಲೋಕಲ್ ಬ್ರ್ಯಾಂಡ್ ಇದ್ರೇನು ಇನ್ನೂ ಸ್ವಲ್ಪ 500,000 ರೂಪಾಯಿ ಕಡಿಮೆ ಆಗುತ್ತೆ. ಆದರೆ ಲೋಕಲ್ ಬ್ರ್ಯಾಂಡ್ ಹೋಗೋದು ಬೇಡ. 3M ಒಂದು 500,000 ರೂಪೀಸಲ್ಲಿ ಏನು ಲಾಸ್ ಇಲ್ಲ. ಚೆನ್ನಾಗಿದ್ದರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ಬನ್ನಿ, ನಾಟ್ ಇಂಪಾರ್ಟೆಂಟ್, ಜಸ್ಟ್ ವೆಹಿಕಲ್ ತೊಗೊಂಡು ಬರಬೇಕು, ಹಂಗೇನೆ ಬನ್ನಿ. ನಾವು ಸರ್ವ್ ಮಾಡಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಸರ್ ನಿಮಗೋಸ್ಕರ. ಬನ್ನಿ ಇಲ್ಲಿ. ಮತ್ತು ನಾವು ರಾತ್ರಿ ಬಂದರೆ ವೈಬ್ ಸಿಗುತ್ತೆ ನಿಮಗೆ. ಬೆಸ್ಟ್ ಟೈಮ್ ನಿಮಗೆ ಬರೋಕ್ಕೆ ಅಂದರೆ ಸ್ಯಾಟರ್ಡೆ ಸಂಡೇ ಇಸ್ ದಿ ಬೆಸ್ಟ್ ಟೈಮ್ ಇಫ್ ಯು ವಾಂಟ್ ಟು ಎಂಜಾಯ್ ದಿ ಮೀಲ್. ಲೈಕ್ ಮಂಡೇ ಟು ಫ್ರೈಡೇ ಸ್ವಲ್ಪ ರಶ್ ಇರುತ್ತೆ. ಈವ್ನಿಂಗ್ ಆಫ್ಟರ್ 7:30 8 o'clock they will be free, so you can visit at that time also, no issue. And even we have free vehicle pickup and drop service near 14 to 15 kilometers in Bangalore from HSR. ಸೊ ನೀವು ಕಾಲ್ ಮಾಡಿದ್ರೆ ನಾವು ಪಿಕಪ್ ಮಾಡ್ತೀವಿ. ನಿಮ್ಮದು ಕನ್ಫರ್ಮೇಷನ್ ಆಗುತ್ತೆ, ಅಪಾಯಿಂಟ್ಮೆಂಟ್ ಬುಕ್ ಆಗುತ್ತೆ, ಸ್ಲಾಟ್ ಬುಕ್ ಆಗುತ್ತೆ. ಸೊ ಸ್ಲಾಟ್ ಬುಕ್ ಮಾಡಿದ್ರೆ ಬೆನಿಫಿಟ್ ಏನಂದರೆ ವಿಲ್ ವರ್ಕ್ ಆನ್ ಎ ಪರ್ಟಿಕ್ಯುಲರ್ ವೆಹಿಕಲ್ ಫಾರ್ 4 to 5 hours. ಸೊ ನಮ್ಮ ಟೈಮ್ ಡಿವೈಡ್ ಆಗೋಲ್ಲ, ಮತ್ತು ಆ ಕಾರಿಗೆ ನಾವು ಫುಲ್ ಕೇರ್ ಕೊಡ್ಬೋದು, ರೈಟ್. ಸೊ ಇನ್ನೂ ಒಂದು ನಾವು ಏನಾಗುತ್ತೆ ಹೇಳ್ತವ್ರೆ, ರಬ್ಬಿಂಗ್ ಪಾಲಿಶಿಂಗ್ ಸ್ವಲ್ಪ ಕಡಿಮೆಯಲ್ಲಿ ಮಾಡ್ತವ್ರೆ ಮಾರ್ಕೆಟಲ್ಲಿ. ನಾನು ಹೇಳ್ತೀನಿ ನಾವು ಯಾಕೆ ಚಾರ್ಜ್ ಮಾಡ್ತಾಯಿದ್ದೀವಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು ಮೆನ್ಸರ್ನ ಬ್ರ್ಯಾಂಡ್. ಮೆನ್ಸರ್ನ ಇಸ್ ದಿ ಟಾಪ್ ಬ್ರ್ಯಾಂಡ್ ಇನ್ ಆಟೋಮೋಟಿವ್ ಇಂಡಸ್ಟ್ರಿ ಫಾರ್ ರಬ್ಬಿಂಗ್ ಆ್ಯಂಡ್ ಪಾಲಿಶಿಂಗ್ ಆ್ಯಂಡ್ ಕಾರ್ ಕೇರ್. ಏನಾಗುತ್ತೆ, ಇದೆಲ್ಲ ಹೈ ಕ್ವಾಲಿಟಿ ಪ್ರಾಡಕ್ಟ್. ಒಂದು ಬಾಟಲ್ ನಮಗೆ 3,000 4,000 ಬೀಳುತ್ತೆ. 3,000 4,000 ಬೀಳಿದ್ರೆ ನಮಗೆ ಒಂದು ಬಾಟಲಲ್ಲಿ 2 to 3 ಕಾರ್ಸ್ ಆಗುತ್ತೆ, 4 ಕಾರ್ಸ್ ಆಗುತ್ತೆ ಅಷ್ಟೇ. ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಮತ್ತು ಮಷಿನ್ಸ್ ಎಲ್ಲ ಇಂಪೋರ್ಟೆಡ್ ಮಷಿನ್ಸ್ ಇದೆ ನಮ್ಮ ಪಕ್ಕ. ರೂಪೇಶ್ದು ಮಷಿನ್ ಇದೆ, ಶೈನ್ ಮೇಡ್ದು ಇದೆ, ಹಾಂಗ್ಕಾಂಗಿಂದ ತರಿಸಿದ್ದೀವಿ, US ಇಂದ ತರಿಸಿದ್ದೀವಿ. ಇದೆಲ್ಲ ಮಷಿನ್ ಏನಾಗುತ್ತೆ, ರೊಟೇಷನಲ್ಲಿ ಸ್ವಲ್ಪ ಸ್ಮೂತ್ ಫಿನಿಶ್ ಕೊಡುತ್ತೆ. ಲೋಕಲ್ ಮಷಿನ್ಸ್ ಏನಾಗುತ್ತೆ, ಕಟ್ಟಿಂಗ್ ಹೊಡೆಯುತ್ತೆ, ಲೈಕ್ ಸ್ವಲ್ಪ ಸ್ಕ್ರ್ಯಾಚಸ್ ಇಲ್ಲೇ ಇರುತ್ತೆ ಗಾಡಿ ಮೇಲೆ. ಇದೆಲ್ಲ ಮಾಡಿದ್ರೆ, ಈ ಚೆನ್ನಾಗಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಮತ್ತು ಶೈನ್ ಏನಿರುತ್ತೆ ಅದು ಡಬಲ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಬೆಸ್ಟ್ ಕೊಡ್ಬೋದು ಅದು ಕೊಡ್ತಾಯಿದ್ದೀವಿ. ಅದಕ್ಕೆ ನಾವು ಕಾಂಪ್ರಮೈಸ್ ಮಾಡಲ್ಲ. ಆದರೆ ಅದನ್ನಲ್ಲಿನೂ ನಿಮಗೆ ಏನು ರೇಟ್ ಕೊಡ್ತೀವಿ ಮಾರ್ಕೆಟಲ್ಲಿ ನೀವು ವಿಚಾರಿಸಿ ಏನಿದೆ, ನಿಮಗೆ ಆ ರೇಟ್ ಯಾರೂ ಕೊಡೋಲ್ಲ. ಮತ್ತು ವರ್ಕ್ ಒಂದ್ಸತಿ ನೋಡಿ ಏನು ವರ್ಕ್ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಟ್ರಸ್ಟ್ ಮೀ, ಯು ಕ್ಯಾನ್ ಬ್ಲೈಂಡ್ಲಿ ಟ್ರಸ್ಟ್ ಆ್ಯಂಡ್ ಕಮ್ ಹಿಯರ್. ವೆಲ್ಕಮ್, ವಿ ಆರ್ ವೇಟಿಂಗ್ ಫಾರ್ ಯು. ಯು ಕ್ಯಾನ್ ವಿಸಿಟ್ ಹಿಯರ್. ಯು ಕ್ಯಾನ್ ಕಾಲ್ ಆನ್ ಮೈ ನಂಬರ್. ಐ ವಿಲ್ ಜಸ್ಟ್ ಪ್ರೊವೈಡ್ ಮೈ ನಂಬರ್ ಟು ಡೆಮ್. ದೇ ವಿಲ್ ಗಿವ್ ಯು ಮೈ ನಂಬರ್. ನಮ್ಮ ನಂಬರ್ ಕೊಡ್ತಾರೆ ಅವರು. ಓಕೆ, ಸೊ ಕಾಂಟ್ಯಾಕ್ಟ್ ಮಾಡಿ. ಏನಿದ್ರೆ ಅವ್ರ ರೆಫರೆನ್ಸಿಂದ ಬಂದ್ರೇನು ಇನ್ನೂ ಡಿಸ್ಕೌಂಟ್ ಕೊಡ್ತೀವಿ. ಅವ್ರದ್ದೇ ಅಂಗಡಿ, ನಮ್ಮದಿಲ್ಲ, ಅವ್ರದ್ದೇ ಅಂಗಡಿ. ಓಕೆ, ನಮ್ಮ ಬ್ರದರ್ ಇವರು ಅವ್ರ ಬ್ರದರ್, ನಮ್ಮ ಡ್ಯಾಡ್ ಮತ್ತು ಇವ್ರ ಡ್ಯಾಡ್ ಎಲ್ಲ ಸೇಮ್ ಒಂದೇ HMTಯಲ್ಲಿ ವರ್ಕ್ ಮಾಡಿದ್ದು, ಹಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಬ್ರದರ್ ಅವ್ರ ಜೊತೆಗೆ ಕೆಲಸ ಮಾಡೋರೆ, ನಾವು ಜೊತೆಗೆ ಕೆಲಸ ಮಾಡ್ತೀವಿ, ನಾವು ಮುಂದ್ಗಡೆ ಹೋಗ್ತೀವಿ. ನಮ್ಮ ಫ್ಯೂಚರು ಜೊತೆಗೆ ಹೋಗುತ್ತೆ, ನಮ್ಮ ಜನ್ರೇಷನ್ನು ಹಂಗೆ ಹೋಗುತ್ತೆ. ವಿ ಶುಡ್ ಮೂವ್ ಫಾರ್ವರ್ಡ್ ಅಷ್ಟೇ. ಇದು ಕಂಪ್ನಿಲಿ ಹಾಕ್ಸಿದ್ದು ತಾರ್ದು ಅಪ್ಲಿಕೇವ್. ಆ್ಯಂಡ್ ದೆನ್ ಇದು ಅಷ್ಟೇ, ಇದು ಕಂಪ್ನಿಲಿ ಹಾಕ್ಸಿದ್ದು ತಾರ್ದು ಅಪ್ಲಿಕೇವ್. ನಿಮಗೂ ಏನಾದರೂ ಆಕ್ಸೆಸರೀಸ್ ಬೇಕಾದರೆ ಇಲ್ಲಿ ಬನ್ನಿ. ಲೊಕೇಶನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ PSKC ಬ್ಲಾಗ್ಸ್. ನಗ್ತಾ ಇರಿ.
ಬಾಯ್ ಬಾಯ್.